ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕಾಫಿನಾಡಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ದತ್ತಪೀಠ, ಮಾಣಿಕ್ಯಧಾರ, ಗಾಳಿಕೆರೆ ಸೇರಿ ಹಲವೆಡೆ ಜನ ತುಂಬಿ ತುಳುಕ್ತಾ ಇದ್ದಾರೆ. ಜನಸಾಗರವೇ ನೆರೆದಿದೆ. ರಸ್ತೆಯುದ್ದಕ್ಕೂ ಟ್ರಾಫಿಕ್ ಜಾಮ್, ವಾಹನ ಸವಾರರು ಹೈರಾಣಾಗಿದ್ದಾರೆ. ಸುಮಾರು 4 ಕಿಲೋಮೀಟರ್ ಉದ್ದಕ್ಕೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ 2 ಗಂಟೆಗೂ ಅಧಿಕ ಕಾಲ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಹೊಸ ವರ್ಷದ ಆಚರಣೆಗೆ ಕಾಫಿನಾಡಲ್ಲಿ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ. ಚಿಕ್ಕಮಗಳೂರು ಅಂತಂದರೆ ಒಂದು ರೀತಿ ಪ್ರಕೃತಿ ಸೌಂದರ್ಯ, ಸೊಬಗು, ಆ ಬೆಟ್ಟ ಗುಡ್ಡ, ಚಾರಣ, ಆ ಬೆಳಗಿನ ದೃಶ್ಯಗಳು ಇವೆಲ್ಲ ಕೂಡ ಕಣ್ಣಿಗೆ ವೈಭೋಗ, ಹಬ್ಬ. ಆದರೆ ನಮ್ಮ ಯುವಕ ಯುವತಿಯರು ಏನು ಮಾಡ್ತಾರೆ, ಮುಳ್ಳಯ್ಯನಗಿರಿಗೆ ಹೋಗ್ಬಿಡೋಣ, ನ್ಯೂ ಇಯರ್ಗೆ ಹೋಮ್ ಸ್ಟೇ, ರೆಸಾರ್ಟು ಅಂತ ಹೋಗ್ತಾರೆ. ಅಲ್ಲೂ ಹೀಗೆ ಮೋಜು ಮಸ್ತಿನೇ. ರಸ್ತೆ ಪಕ್ಕ ಕಾಡಲ್ಲಿ ಎಲ್ಲ ಎಣ್ಣೆ ಬಾಟ್ಲ್ಗಳು, ಸಿಗರೆಟ್ ಪ್ಯಾಕೆಟ್ಗಳು, ಚಿಪ್ಸ್ ಪ್ಯಾಕೆಟು ಎಲ್ಲ ಎಸೆತಾ ಹೋಗ್ತಾರೆ. ಬಟ್ ಈಗ ನೋಡಿ ಟ್ರಾಫಿಕ್ ಜಾಮ್ ಯಾವ ರೀತಿ ಹೈರಾಣ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲ ಜನರನ್ನ 4 ಕಿಲೋಮೀಟರ್ ಉದ್ದ ಬರೀ ವಾಹನಗಳು ನಿಂತ್ಕೊಂಡಿದ್ದಾವೆ. ಯಾಕಂದರೆ ವೀಕೆಂಡ್ ಬೇರೆ. ನೋಡಿ ನಾವು ಅಲ್ಲಿ ವಾಹನಗಳು ನೋಡ್ತಾ ಇದ್ದೀವಿ. ಇದು ಜಸ್ಟ್ ಹಾಗೆ ಎಕ್ಸಾಂಪಲ್ ಅಷ್ಟೇ. ಇದಕ್ಕಿನ್ನ ಜಾಸ್ತಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲ್ಲ ಅಲ್ಲಿ. ಹಾಗಾಗಿ ರಸ್ತೆ ಮೇಲೇ ವಾಹನ ನಿಲ್ಲಿಸಿ ಅಥವಾ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಾವಿರಾರು ಸಂಖ್ಯೆಯಲ್ಲಿ ಜನ. ಈಗ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಸಹಜವಾಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕು ಅನ್ನುವಂಥದ್ದು. ವೀಕೆಂಡ್ ಬೇರೆ, ಹೊಸ ವರ್ಷ ಬೇರೆ, 1-2-3 ದಿನ ಎಕ್ಸ್ಟ್ರಾ ಲೀವು, ಆರಾಮಾಗಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಮೋಜು ಮಸ್ತಿ ಮಾಡಬೇಕು ಅನ್ನೋಂಥ ಪ್ಲ್ಯಾನ್ ಹಾಕೊಂಡು ಹೋಗಿರ್ತಾರೆ. ಮುಳ್ಳಯ್ಯನಗಿರಿ ಅದರಲ್ಲೂ ಕೆಲವೊಂದಿಷ್ಟು ಪ್ರದೇಶ ಇದ್ದಾವೆ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಂದರೆ ಈ ಗಾಳಿಕೆರೆ ಇದೆ, ಸೀತಾಳಯ್ಯಗಿರಿ ಇದೆ, ದತ್ತಪೀಠ, ಮಾಣಿಕ್ಯಧಾರ, ಈ 4-5 ಪ್ರದೇಶಗಳು. ಕಾಲಿಡೋಕ್ಕಾಗ್ತಾ ಇಲ್ಲ ಅಲ್ಲಿ, ಅಷ್ಟು ಜನ. ಬಟ್ ಈಗ ಹೊಸ ವರ್ಷಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋದಂಥವರೇ ಅಲ್ಲಿ ಜಾಸ್ತಿ ಇದ್ದಾರೆ. ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ನೀಡ್ತಾರೆ. ರಾಜ್ಕುಮಾರ್, ಈಗ ಕಾಫಿನಾಡು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಯಾವ ರೀತಿ ಈ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ, ಇದು ಇನ್ನೂ ಜಾಸ್ತಿ ಆಗ್ಬೋದಾ ಹೊಸ ವರ್ಷ ವೀಕೆಂಡ್ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ? ಪ್ರಭು, ಏನು ಹೊಸ ವರ್ಷ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಚಿಕ್ಕಮಗಳೂರು ಕಡೆಗೆ ಮುಖ ಮಾಡ್ತಾ ಇರುವಂತದ್ದು. ಹೊಸ ವರ್ಷದ ಆಚರಣೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿರುವಂತದ್ದು. ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2000ಕ್ಕೂ ಅಧಿಕ ಹೋಮ್ ಸ್ಟೇಗಳು ಹಾಗೂ ರೆಸಾರ್ಟ್ಗಳು ಇದ್ದು, ಬಹುತೇಕ ಎಲ್ಲ ರೆಸಾರ್ಟ್ಗಳು ಕೂಡ ಈಗಾಗಲೇ ಬುಕ್ ಆಗಿರುವಂತದ್ದು. ವಿಶೇಷವಾಗಿ ಏನು ರಾಜ್ಯದಲ್ಲಿ ಅತ್ಯಂತ ಎತ್ತರದ ಪ್ರದೇಶವಾಗಿರುವಂತಹ ಮುಳ್ಳಯ್ಯನಗಿರಿ ಪ್ರದೇಶಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದು, ಈ ರಸ್ತೆ ಸಂಪೂರ್ಣ ಟ್ರಾಫಿಕ್ ಜಾಮ್ ಇಂದ ಕೂಡಿರುವಂತದ್ದು. ಏನು ತುಂಬಾ ಕಿರಿದಾದ ರಸ್ತೆ ಇರೋದ್ರಿಂದ ಹಾಗೂ ಏಕಾಏಕಿ ಸಾವಿರಾರು ವಾಹನಗಳು ಒಂದೇ ಸಾರಿ ಬಂದ ಕಾರಣ ಈ ಭಾಗದಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಅಲ್ಲದೆ ತುಂಬಾ ಕಡಿದಾದ ರಸ್ತೆ ಆಗಿರೋದ್ರಿಂದ ಮತ್ತು ಎತ್ತರದ ಪ್ರದೇಶ ಆಗಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ಈ ಭಾಗದಲ್ಲಿ ಪ್ರವಾಸಿಗರು ವಾಹನ ಚಲಾವಣೆ ಮಾಡಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ರಸ್ತೆ ಉದ್ದಕ್ಕೂ ವಾಹನಗಳು ಈಗ ಸಾಲುಗಟ್ಟಿ ನಿಂತಿರುವಂತದ್ದು. ಏನು ಟ್ರಾಫಿಕ್ ಕಿರಿಕಿರಿ ಸಮಸ್ಯೆಯಿಂದ ಈಗಾಗಲೇ ವಾಹನ ಸವಾರರು ಕೂಡ ಪರದಾಡ್ತಾ ಇರುವಂತದ್ದು. ಅಲ್ಲದೆ ಗಂಟೆಗಟ್ಟಲೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೆಲವರು ಬೇರೆ ಭಾಗಕ್ಕೆ ಪ್ರವಾಸಕ್ಕೆ ಹೋಗುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ, ರಾಜ್ಯದ ಮೂಲೆ ಮೂಲೆಯಿಂದ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರು ಕಡೆಗೆ ಆಗಮಿಸ್ತಾ ಇದ್ರು ಕೂಡ ವಿಶೇಷವಾಗಿ ಏನು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ದತ್ತಪೀಠ, ಕವಿಕಲ್ಗಂಡಿ, ಮಾಣಿಕ್ಯಧಾರ, ಗಾಳಿಕೆರೆ ಈ ಭಾಗಕ್ಕೆ ಹೆಚ್ಚಿನ ಪ್ರವಾಸಿಗರು ಭೇಟಿ ನೀಡ್ತಾ ಇದ್ದಾರೆ. ಅಲ್ಲದೆ ನೈಸರ್ಗಿಕ ಸೌಂದರ್ಯವನ್ನು ಸಹ ಸವಿತಾ ಇರುವಂತದ್ದು. ಅದೇ ಇಂದು ರಾತ್ರಿ ತಮ್ಮ ಏನು ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳಿಗೆ ಹೋಗಿ ಅಲ್ಲಿ ಹೊಸ ವರ್ಷ ಆಚರಣೆ ಮಾಡಬೇಕು ಎಂಬ ಆ ಮಾತುಗಳನ್ನು ಸಹ ಇಲ್ಲಿ ಬಂದಿರುವಂತಹ ಪ್ರವಾಸಿಗರು ಈಗ ಹೇಳ್ತಾ ಇರುವಂತದ್ದು. ಕ್ಷಣದಿಂದ ಕ್ಷಣಕ್ಕೆ ಏನು ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಪ್ರಭು, ಅಂದರೆ ರಾಜ್ಕುಮಾರ್, ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಯಾವ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ? ಯಾಕಂದರೆ ಕೋವಿಡ್ ಕೂಡ ಜಾಸ್ತಿ ಆಗ್ತಿರೋದು, ಮತ್ತು ಹೊರ ರಾಜ್ಯದ ಪ್ರವಾಸಿಗರು ಕೂಡ ಬರ್ತಾ ಇರೋದ್ರಿಂದಾಗಿ
ಖಂಡಿತವಾಗ್ಲೂ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಈಗಾಗಲೇ 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು ಎಂಬ ಮಾತನ್ನು ಸಹ ಈಗಾಗಲೇ ಜಿಲ್ಲಾಡಳಿತ ಹೇಳಿರುವಂತದ್ದು. ಅಲ್ಲದೆ ಏನು ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಮಾಲೀಕರಿಗೂ ಕೂಡ ಜಿಲ್ಲಾಡಳಿತ ನೇರವಾಗಿ ಎಚ್ಚರಿಕೆಯನ್ನು ಸಹ ನೀಡಿರುವಂತದ್ದು. ಯಾವುದೇ ಕಾರಣಕ್ಕೂ ಏನು ಈ ಬಗ್ಗೆ ನಿಮಗೆ ಎಚ್ಚರ ಇರಲಿ. ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿ ಈ ರೀತಿ ಸಮಸ್ಯೆ ಆದಾಗ ಭಾರಿ ದೊಡ್ಡ ಸಮಸ್ಯೆಗಳಾಗಿತ್ತು. ಈ ಬಾರಿ ಆ ರೀತಿ ಆಗೋದು ಬೇಡ ಎಂಬ ಮಾತುಗಳನ್ನು ಸಹ ಹೇಳಿದ್ರು. ಆದ್ರೆ ಪ್ರವಾಸಿಗರು ಏನು ಜಿಲ್ಲೆಗೆ ಅತಿ ಹೆಚ್ಚಾಗಿ ಬರ್ತಾ ಇರುವ ಹಿನ್ನೆಲೆ ಈಗ ಹೋಮ್ ಸ್ಟೇ ಮಾಲೀಕರು, ರೆಸಾರ್ಟ್ ಮಾಲೀಕರು ಏನು ಮಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇದು ವಾರದ ಕೊನೆ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಅವರ ಸತ್ಕಾರ ಮಾಡಲು ಈಗಾಗಲೇ ರೆಸಾರ್ಟ್ ಮಾಲೀಕರು ಆಗಿರ್ಬೋದು, ಹೋಮ್ ಸ್ಟೇ ಮಾಲೀಕರು ಆಗಿರ್ಬೋದು ಸಿದ್ಧರಾಗಿರುವಂತದ್ದು. ಏನು ಹೊಸ ವರ್ಷ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ರು ಕೂಡ ಮೈಮರೆತು ಇಲ್ಲಿ ಹೊಸ ವರ್ಷ ಆಚರಣೆಗೆ ಸಿದ್ಧತೆಯನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗಾಗಿ. ಮುಳ್ಳಯ್ಯನಗಿರಿ ಈಗ ಅಲ್ಲಿ ಗಾಳಿಕೆರೆ ಆಗಿರ್ಬೋದು, ಅದರ ಜೊತೆಗೆ ದತ್ತಪೀಠ ಆ ಭಾಗಕ್ಕೆ ಭೇಟಿ ಕೊಡೋ ಸಂಖ್ಯೆ ಜಾಸ್ತಿ, ಮಾಣಿಕ್ಯದಾರ, ಸೀತಾಳಯ್ಯನಗಿರಿ. ಬಟ್ ಆದಷ್ಟು ಈಗ ಹೊಸ ವರ್ಷ ಇರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಅದನ್ನು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ನಿಭಾಯಿಸಬೇಕು. ಇಲ್ಲದೇ ಇದ್ದರೆ ಅದು ಸಿಕ್ಕಾಪಟ್ಟೆ ಇನ್ನುಳಿದಂತೆ ಬೇರೆ ಕಡೆ ಹೋಗುವಂಥವ್ರಿಗೂ ಕೂಡ ಅನಾನುಕೂಲ ಆಗುತ್ತೆ.